ರಾಜ್ಯದಲ್ಲಿ ಕಮರ್ಷಿಯಲ್ ಗ್ಯಾಸ್ ಅಭಾವದಿಂದಾಗಿ ಸಮಸ್ಯೆ ಉಂಟಾಗ್ತಾ ಇದೆ. ಕಳೆದ ಕೆಲವು ದಿನಗಳಿಂದ ಹೋಟೆಲ್ ಉದ್ಯಮಕ್ಕೆ ಭಾರಿ ಹೊಡೆತ ಬಿದ್ದಿದೆ. ಇತ್ತ ಬೆಂಗಳೂರಲ್ಲಿ ಅನೇಕ ಹೋಟೆಲ್ಗಳು ಗ್ಯಾಸ್ ಅಲಭ್ಯತೆಯಿಂದಾಗಿ ಬಂದ್ ಆಗಿವೆ. ಇನ್ನು ವಿಧಾನಸಭೆ ವಿಧಾನ ಪರಿಷತ್ನಲ್ಲೂ ನಿನ್ನೆ ಗ್ಯಾಸ್ ವಿಚಾರ ಪ್ರಸ್ತಾಪ ಆಗಿದೆ. ಈ ವೇಳೆ ಉತ್ತರ ಕೊಟ್ಟ ಸಚಿವ ಮುನಿಯಪ್ಪ ಇನ್ನೊಂದು ವಾರದಲ್ಲಿ ಎಲ್ಲ ಸಮಸ್ಯೆ ಬಗೆಹರಿಯುತ್ತೆ. ಈಗಾಗಲೇ ನಾನು ತೈಲ ಕಂಪನಿ ಅಧಿಕಾರಿಗಳ ಜೊತೆ ತುರ್ತು ಸಭೆ ಕರೆದಿದ್ದೀನಿ ಅಂತ ಹೇಳಿದ್ದಾರೆ. ಇನ್ನು ಕೇಂದ್ರ ಸರ್ಕಾರ ಕೂಡ ಈ ಕುರಿತಂತೆ ಪ್ರತಿಕ್ರಿಯೆ ಕೊಟ್ಟಿದ್ದು ಅಡುಗೆ ಅನಿಲದ ಬಗ್ಗೆ ಯಾವುದೇ ಸಮಸ್ಯೆ ಬೇಡ ಅಂತ ಹೇಳಿದೆ. ಇನ್ನು ನಿನ್ನೆ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘ ಕೂಡ ಸುದ್ದಿಗೋಷ್ಠಿಯನ್ನ ನಡೆಸಿದ್ದು ಬೆಂಗಳೂರಲ್ಲಿ ಕೆಲವು ಹೋಟೆಲ್ಗಳನ್ನು ಮುಚ್ಚಲಾಗಿದ್ದು ಅವುಗಳನ್ನು ಮತ್ತೆ ಓಪನ್ ಮಾಡಿಸ್ತೀವಿ. ಸರ್ಕಾರದ ಸಿಎಸ್ ಅವರನ್ನು ಭೇಟಿಯಾಗಿ ಹೋಟೆಲ್ ಉದ್ಯಮ ಉಳಿಸೋಕೆ ಗ್ಯಾಸ್ ಕೊಡಿ ಅಂತ ಮನವಿ ಮಾಡಿದೀವಿ. ಯಾರೂ ಕೂಡ ಹೋಟೆಲ್ಗಳನ್ನು ಮುಚ್ಚಬೇಡಿ, ಹೋಟೆಲ್ ಮುಚ್ಚಿದ್ರೆ ಮಾಲೀಕರಿಗೆ ಸಮಸ್ಯೆ ಅಂತ ಹೇಳಿದ್ದಾರೆ. ಕಮರ್ಷಿಯಲ್ ಎಲ್ಪಿಜಿ ಸಿಲಿಂಡರ್ ಪೂರೈಕೆ ಸ್ಥಗಿತ ಹಿನ್ನೆಲೆ ಗೃಹ ಬಳಕೆಯ ಸಿಲಿಂಡರ್ ಸೇರಿ ಕಮರ್ಷಿಯಲ್ ಸಿಲಿಂಡರ್ಗೆ ಬೇಡಿಕೆ ಹೆಚ್ಚಾಗಿದೆ. ಬ್ಲಾಕ್ನಲ್ಲಿ ಸಿಲಿಂಡರ್ ಮಾರಾಟ ಮಾಡ್ತಾ ಇರೋ ಆರೋಪ ಹಿನ್ನೆಲೆ ಬೆಂಗಳೂರಿನ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಆಯಾ ಠಾಣೆ ವ್ಯಾಪ್ತಿಯ ಗ್ಯಾಸ್ ಸಿಲಿಂಡರ್ ಗೋಡೌನ್ ಪರಿಶೀಲಿಸೋಕೆ ಪೊಲೀಸ್ ಕಮಿಷನರ್ ಡಿಸಿಪಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ವಿಭಾಗವಾರು ನಿಗಾ ಇಡುವಂತೆ ಡಿಸಿಪಿಗಳಿಗೆ ಖಡಕ್ ಸೂಚನೆ ಕೊಡಲಾಗಿದೆ. ಇನ್ನು ಮಫ್ತಿಯಲ್ಲಿ ಸಿಸಿಬಿಯಿಂದಲೂ ಗ್ಯಾಸ್ ಏಜೆನ್ಸಿ, ಗ್ಯಾಸ್ ಡಿಸ್ಟ್ರಿಬ್ಯೂಟರ್ಸ್ಗಳ ಮೇಲೆ ನಿಗಾ ವಹಿಸಲಾಗಿದೆ. ಮೈಸೂರು ಜಿಲ್ಲೆಯಲ್ಲಿ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ಗೆ ಯಾವುದೇ ತೊಂದರೆ ಇಲ್ಲ ಅಂತ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಹೇಳಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಗ್ಯಾಸ್ ಸರಬರಾಜು ಸಂಸ್ಥೆಗಳ ಅಧಿಕಾರಿಗಳ ಜೊತೆ ಜಿಲ್ಲಾಧಿಕಾರಿ ಸಭೆ ನಡೆಸಿದ್ದಾರೆ. ಬಳಿಕ ಮಾತನಾಡಿ, ಗೃಹ ಬಳಕೆ ಗ್ಯಾಸ್ಗೆ ಯಾವುದೇ ತೊಂದರೆ ಇಲ್ಲ, ಜನ ಆತಂಕ ಪಡೋ ಅಗತ್ಯ ಇಲ್ಲ, ಜನರು ಅಡ್ವಾನ್ಸ್ ಬುಕಿಂಗ್ ಮಾಡ್ಕೊಳ್ತಾ ಇದ್ದಾರೆ ಅಷ್ಟೇ. ಇದನ್ನೇ ಬಂಡವಾಳ ಮಾಡಿಕೊಂಡು ಕಾಳಸಂತೆಯಲ್ಲಿ ಗ್ಯಾಸ್ ಮಾರಾಟ ಮಾಡುವುದು ಕಂಡ್ರೆ ಕಾನೂನು ಕ್ರಮ ತೆಗೆದುಕೊಳ್ಳೋದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ವಾಣಿಜ್ಯ ಗ್ಯಾಸ್ ಸ್ವಲ್ಪ ದಿನದವರೆಗೂ ಸಿಗೋದಿಲ್ಲ, ಉಳಿದಂತೆ ದೇವಸ್ಥಾನ, ಹಾಸ್ಟೆಲ್, ಅಂಗನವಾಡಿ ಎಲ್ಲ ಕಡೆಗೂ ಗ್ಯಾಸ್ ಪೂರೈಕೆ ಮಾಡಲಾಗುತ್ತೆ ಅಂತ ತಿಳಿಸಿದರು. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವ ಮಹಾಯುದ್ಧದಿಂದಾಗಿ ಭಾರತದ ಆರ್ಥಿಕತೆಯಲ್ಲೂ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಅಡುಗೆ ಅನಿಲ ದರ ಏರಿಕೆ ಖಂಡಿಸಿ ಗದಗ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಲಾಗಿದೆ. ನಗರದ ಮಹಾತ್ಮ ಗಾಂಧಿ ಸರ್ಕಲ್ನಲ್ಲಿ ಅಡುಗೆ ಮಾಡೋ ಮೂಲಕ ಕಾರ್ಯಕರ್ತರು ಕಿಡಿಕಾರಿದ್ದಾರೆ. ಕೂಡಲೇ ಅಡುಗೆ ಅನಿಲ ದರವನ್ನ ಕಡಿಮೆ ಮಾಡಬೇಕು ಅಂತ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದರು. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದೆ. ರಾಜ್ಯದಲ್ಲಿ ಸಿಲಿಂಡರ್ ಅಭಾವ ಉಂಟಾಗಿದೆ. ದಾವಣಗೆರೆಯಲ್ಲಿ 3 ಸ್ಟಾರ್ ಹೋಟೆಲ್ಗಳಿಗೂ ಬಿಸಿ ತಟ್ಟಿದೆ. ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ನಗರದ ಪ್ರತಿಷ್ಠಿತ ಹೋಟೆಲ್ ಅಪೂರ್ವ ರೆಸಾರ್ಟ್ ಮಾಲೀಕರು ಈಗ ಸೌದೆ ಒಲೆ ಮೊರೆ ಹೋಗಿದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ ಕೊರತೆಯಿಂದಾಗಿ 7 ಸೌದೆ ಒಲೆಗಳನ್ನು ಬಳಕೆ ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ ಹೋಟೆಲ್ಗೆ 6 ಕಮರ್ಷಿಯಲ್ ಸಿಲಿಂಡರ್ ಬೇಕಾಗ್ತಾ ಇತ್ತು. ಆದರೆ ನಮಗೆ ಕಟ್ಟಿಗೆಯ ಸೌಲಭ್ಯ ಇರೋದ್ರಿಂದ ಸೌದೆ ಒಲೆ ಅಡುಗೆ ಮಾಡ್ತಾ ಇದ್ದೀವಿ. ಅಲ್ಲದೆ ಕರೆಂಟ್ ಒಲೆ ಕೂಡ ಇದೆ, ಇದರಲ್ಲೇ ಟೀ ಕಾಫಿ ಮಾಡಲಾಗುತ್ತೆ ಅಂತ ಹೋಟೆಲ್ ಮಾಲೀಕ ರಾಜಣ್ಣ ತಿಳಿಸಿದ್ದಾರೆ. ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ ಅನ್ನದಾಸೋಹ ಮಠಗಳ ಮೇಲೂ ಬೀರಿದೆ. ಉತ್ತರ ಕರ್ನಾಟಕ ಪ್ರಖ್ಯಾತ ಶ್ರೀ ತೋಂಟದಾರ್ಯ ಮಠಕ್ಕೆ ಗ್ಯಾಸ್ ಸಿಲಿಂಡರ್ ಅಭಾವದ ಬಿಸಿ ತಟ್ಟಿದೆ. ಇನ್ನೆರಡು ದಿನ ಆಗುವಷ್ಟು ಮಾತ್ರ ಕಮರ್ಷಿಯಲ್ ಸಿಲಿಂಡರ್ ಮಠದಲ್ಲಿದ್ದು 3 ಹೊತ್ತು ಅನ್ನದಾಸೋಹಕ್ಕೆ ಸಿಲಿಂಡರ್ ಇಲ್ಲದ ಕಾರಣಕ್ಕಾಗಿ ಅಡುಗೆ ಮಾಡೋಕೆ ಸಮಸ್ಯೆ ಆಗಿದೆ. ಈ ಸಮಯದಲ್ಲಿ ನೀರಿನಲ್ಲಿ ಕಾಳು ನೆನೆಸಿ ಸೇವನೆ ಮಾಡೋದು ಒಳ್ಳೆಯದು. ಇದರಿಂದ ಬಿಸಿ ಆಹಾರಕ್ಕಿಂತ ತರಕಾರಿ ಕಾಳು ತಿನ್ನಬಹುದು ಅಂತ ತೋಂಟದಾರ್ಯ ಮಠದ ಡಾಕ್ಟರ್ ತೋಂಟದ ಸಿದ್ದರಾಮ ಸ್ವಾಮಿಗಳು ಸಲಹೆ ಕೊಟ್ಟಿದ್ದಾರೆ. ಇರಾನ್ ಇಸ್ರೇಲ್ ಯುದ್ಧದಿಂದಾಗಿ ಇಡೀ ಪ್ರಪಂಚದ ಅರ್ಧಕ್ಕರ್ಧ ದೇಶಗಳ ಸಂಕಷ್ಟ ಅನುಭವಿಸುವಂತಹ ಪರಿಸ್ಥಿತಿ ಇದೆ. ಭಾರತದ ಮೇಲೂ ಭಾರೀ ಪರಿಣಾಮ ಬೀರಿದ್ದು ಗ್ಯಾಸ್ ಸಿಲಿಂಡರ್ಗಾಗಿ ಪರದಾಡುವಂತಾಗಿದೆ. ಇದೀಗ ಗ್ರಾನೈಟ್ ಉದ್ಯಮಕ್ಕೂ ಹೊಡೆತ ಬಿದ್ದಿದೆ. ಚಾಮರಾಜನಗರ ಜಿಲ್ಲೆಯಿಂದ ಕಪ್ಪುಶಿಲೆ ರಫ್ತು ಸ್ಥಗಿತವಾಗಿದೆ. ಚಾಮರಾಜನಗರ ಜಿಲ್ಲೆಯ ಕಪ್ಪುಶಿಲೆಗೆ ವಿದೇಶಗಳಲ್ಲೂ ಬೇಡಿಕೆ ಇತ್ತು. ಇದೀಗ ಯುದ್ಧದಿಂದಾಗಿ ಗ್ರಾನೈಟ್ ಉದ್ಯಮವೇ ಸ್ಥಗಿತಗೊಳ್ಳೋ ಸಾಧ್ಯತೆ ಇದೆ. ಮಧ್ಯಪ್ರಾಚ್ಯದಲ್ಲಿ 14 ದಿನವೂ ಸಂಘರ್ಷ ಮುಂದುವರೆದಿದೆ. ಅಮೆರಿಕ ಇಸ್ರೇಲ್ ಜಂಟಿ ದಾಳಿಗೆ ತಿರುಗೇಟು ಕೊಡ್ತಾ ಇರುವ ಇರಾನ್ ಕೊಲ್ಲಿ ರಾಷ್ಟ್ರಗಳ ಮೇಲೆ ನಿರಂತರ ಪ್ರತಿದಾಳಿ ಮಾಡ್ತಾ ಇದೆ. ಒಮಾನ್, ಕುವೈತ್, ಬಹ್ರೇನ್, ದುಬೈ ಮತ್ತು ಇರಾಕ್ ವಿರುದ್ಧ ಇರಾನ್ ಡ್ರೋನ್ ದಾಳಿ ನಡೆಸಿದೆ. ಬುರ್ಜ್ ಖಲೀಫಾದಿಂದ ಕೇವಲ 4 ಕಿಲೋಮೀಟರ್ ದೂರದ ಅಲ್ ಬದಾದಲ್ಲಿ ಡ್ರೋನ್ ದಾಳಿ ಮುಂದುವರೆದಿದೆ. ಅಮೆರಿಕದ ನೆಲೆಗಳನ್ನು ಟಾರ್ಗೆಟ್ ಮಾಡ್ತಾ ಇರುವ ಇರಾನ್ ಬಸ್ರಾ ಬಳಿ ತೈಲ ನೆಲೆಗಳನ್ನು ಉಡಾಯಿಸಿದೆ. ಇನ್ನು ಆತ್ಮಾಹುತಿ ದಾಳಿ ಹಿನ್ನೆಲೆ ಅಮೆರಿಕ ಹಡಗಿನಲ್ಲಿದ್ದ ಭಾರತೀಯ ನೌಕರರು ಸೇರಿ ಹಲವರು ಗಾಯಗೊಂಡಿದ್ದಾರೆ. ಈ ನಡುವೆ ಮಾತುಕತೆ ಮೂಲಕ ಯುದ್ಧ ನಿಲ್ಲಿಸಿ ಅಂತ ಇರಾನ್ ಅಧ್ಯಕ್ಷರಿಗೆ ಪ್ರಧಾನಿ ಮೋದಿ ದೂರವಾಣಿ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ. ಹೆಚ್ಚುತ್ತಾ ಇರುವ ಉದ್ವಿಗ್ನತೆ, ನಾಗರಿಕರ ಜೀವಹಾನಿ ಮತ್ತು ಮೂಲ ಸೌಕರ್ಯಗಳ ನಾಶದ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಭಾರತೀಯ ನಾಗರಿಕರ ಸುರಕ್ಷತೆ ಮತ್ತು ಭದ್ರತೆಯ ಜೊತೆಗೆ ಸರಕು ಮತ್ತು ಇಂಧನದ ಸುಗಮ ಸಾಗಣೆ ಬಗ್ಗೆ
ಚರ್ಚೆ ನಡೆಸಿದ್ದಾರೆ. ಅಸ್ಸಾಂನಲ್ಲಿ ಆಪರೇಷನ್ ಕಮಲ ಭೀತಿ ಎದುರಾಗಿದ್ದು 10 ಮಂದಿ ಕಾಂಗ್ರೆಸ್ ಶಾಸಕರು ಬೆಂಗಳೂರಿಗೆ ಆಗಮಿಸಿದ್ದಾರೆ. ರಾತ್ರಿ 11 ಗಂಟೆಗೆ ಸುಮಾರಿಗೆ ಆಗಮಿಸಿದ ಶಾಸಕರನ್ನ 7 ಇನೋವಾ ಕಾರುಗಳಲ್ಲಿ ಬಿಡದಿಯ ವಂಡರ್ಲಾ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದೆ. ಶಾಸಕರ ಭದ್ರತೆಗೆ 2 ಪೊಲೀಸ್ ವಾಹನಗಳನ್ನು ನಿಯೋಜನೆ ಮಾಡಲಾಗಿತ್ತು. ಬಿಗಿ ಭದ್ರತೆಯಲ್ಲಿ ವಂಡರ್ಲಾ ರೆಸಾರ್ಟ್ ತಲುಪಿದ ಶಾಸಕರು ರಾತ್ರಿ ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಿದರು. ಇನ್ನು ಅಸ್ಸಾಂ ಶಾಸಕರು ಇದ್ದ ಕಾರಣ ರೆಸಾರ್ಟ್ ಸುತ್ತ ಪೊಲೀಸ್ ಸರ್ಪಗಾವಲು ಏರ್ಪಡಿಸಲಾಗಿತ್ತು. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಗುದ್ದಾಟ ಮತ್ತೆ ಜೋರಾಗಿದೆ. ಮಂತ್ರಿ ಸ್ಥಾನಕ್ಕಾಗಿ ನಿನ್ನೆ ಕಾಂಗ್ರೆಸ್ನ 25ಕ್ಕೂ ಹೆಚ್ಚು ಶಾಸಕರು ಸಭೆ ನಡೆಸಿದ್ದಾರೆ. ಬೇಳೂರು ಗೋಪಾಲಕೃಷ್ಣ, ಅಬ್ಬಯ್ಯ ಪ್ರಸಾದ್, ಸವದಿ ನಾರಾಯಣಸ್ವಾಮಿ, ಶಿವಲಿಂಗೇಗೌಡ ಸೇರಿ ಅನೇಕರು ಸಭೆ ನಡೆಸಿದ್ದು ಹೊಸಬರಿಗೆ ಸಚಿವ ಸ್ಥಾನ ನೀಡಬೇಕು ಅನ್ನೋ ಬಗ್ಗೆ ಚರ್ಚೆ ಆಗಿದೆ. ಈ ಸಂಬಂಧ ದೆಹಲಿ ಹೈಕಮಾಂಡ್ ಕದ ತಟ್ಟೋಕೆ ಮೀಟಿಂಗ್ನಲ್ಲಿ ನಿರ್ಧಾರ ಮಾಡಲಾಗಿದೆ. ಸಭೆ ಬಳಿಕ ಮಾತನಾಡಿದ ಶಾಸಕ ಬೇಳೂರು ಗೋಪಾಲಕೃಷ್ಣ, ನಾಯಕತ್ವ ಬದಲಾವಣೆ ಬಗ್ಗೆ ಏನೂ ಚರ್ಚೆ ಆಗಿಲ್ಲ, ಸಚಿವ ಸಂಪುಟದ ಬದಲಾವಣೆ ಬಗ್ಗೆ ಮಾತ್ರ ಚರ್ಚೆ ಮಾಡಿರುವುದು ಅಂತ ಹೇಳಿದ್ದಾರೆ. ಇತ್ತ ಶಿವಲಿಂಗೇಗೌಡ ಮಾತನಾಡಿ 30 ಮಂದಿ ಎಂಎಲ್ಎಗಳು ಸೇರಿದ್ವಿ, ಇದು ಪಕ್ಷದ ವಿರುದ್ಧ ಸಭೆಯಲ್ಲ, ನಾನು ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದೀನಿ ಅಂತ ಹೇಳಿದ್ದಾರೆ. ನಮ್ಮ ಹಿರಿಯ ಸ್ನೇಹಿತರು 3 ಬಾರಿ 4 ಬಾರಿ 5 ಬಾರಿ ಗೆದ್ದಂಥ ಹಿರಿಯ ನಾಯಕರು ಮತ್ತು ನಾವೆಲ್ಲ ಸೇರಿ ಒಂದು ಚರ್ಚೆಯನ್ನು ಮಾಡಿದ್ದೀವಿ. ಈ ಚರ್ಚೆ ಅಂದರೆ ಮುಂದಿನ ಇದರಲ್ಲಿ ಪಕ್ಷದ ಒಳ್ಳೆಯದಕ್ಕಾಗಿ, ಪಕ್ಷದ ಒಳಿತಿಗಾಗಿ ನಾವೆಲ್ಲ ಸೇರಿ ಮುಂದೆ ಏನಾಗಬೇಕನ್ನೋ ರೀತಿಯಲ್ಲಿ ಚರ್ಚೆ ಮಾಡಿದ್ದೀವಿ. ಹಾಗೆ ನಮ್ಮ ಕ್ಷೇತ್ರಗಳಲ್ಲಿ ಏನೇನಾಗಬೇಕು ಅದ್ರ ಬಗ್ಗೆನೂ ಚರ್ಚೆ ಮಾಡಿ ಮುಂದೆ ನಾವು ಕೆಲವು ಮಂತ್ರಿ ಸ್ಥಾನಗಳನ್ನು ಕಲ್ಪಿಸಿಕೊಡ್ಬೇಕು ಅನ್ನೋದು ಚರ್ಚೆ ಆಗಿದೆ. ಅದನ್ನು ಹೈಕಮಾಂಡ್ ಮುಂದೆ ಇಡಬೇಕು ಅನ್ನೋದು ನಾವೆಲ್ಲ ಇಲ್ಲ, ನಮ್ಮ ಹಕ್ಕುಗಳನ್ನು ಕೇಳಿದ್ದೀವಿ, ಅಷ್ಟೇ ಕೇಳಿದ್ದೀವಿ. ನಾವು ಚರ್ಚೆ ಮಾಡಿದ್ದೀವಿ, ರೀಶಫಲ್ ಮಾಡಿಕೊಡ್ಬೇಕು. ಈಗ ಆಯಿತು, 2.25 ವರ್ಷ ಆಗೋಯ್ತು, ಬೇರೆಯವ್ರಿಗೆ ಒಂದು ಅವಕಾಶ ಮಾಡಿ ಪಕ್ಷ ಮುಂದೆ ಬರಲಿಕ್ಕೆ ಅವಕಾಶ ಆಗಬೇಕು ಅನ್ನೋದು ನಮ್ಮಲ್ಲೂ. 25 ಜನ 30 ಜನ ಶಾಸಕರು ಸೇರಿದ್ದು ನಮ್ಮ ಉದ್ದೇಶ ಇಷ್ಟು, 2.5 ವರ್ಷಕ್ಕೆ ರೀಶಫಲ್ ಮಾಡ್ತೀವಿ ಅಂತೇಳಿ ನಮ್ಮ ಹೈಕಮಾಂಡು ನಮ್ಮ ಮುಖ್ಯಮಂತ್ರಿಗಳೆಲ್ಲ ಹೇಳಿದರು. ಅದನ್ನು ಜಲ್ದಿ 2.5 ವರ್ಷ ಆಯ್ತಾ ಬತ್ತು ಮಾಡಿ ಅಂತ. ನಮ್ಮದು ಯಾವುದೇ ನಾಯಕತ್ವದ ವಿರುದ್ಧ ಅಲ್ಲ, ಯಾವುದ ಪಕ್ಷದ ವಿರುದ್ಧ ಚಟುವಟಿಕೆ ಅಲ್ಲ, ನಮ್ಮ ಸಮಾನ ಮನಸ್ಕರೆಲ್ಲ ಸೇರಿ ನಮಗೆ ರೀಶಫಲ್ ಮಾಡಿ, ನಮಗೆ ಯಾರ್ಯಾರಿಗೆ ನಿಮ್ಗೆ ಅವಕಾಶ ಸಿಗುತ್ತೋ ನಿಮಗೆ ಬಿಟ್ಟಿದ್ದು, ನೀವು ಯಾರಿಗೆ ಕೊಡ್ತೀರೋ ಅವರಿಗೆ ಕೊಡಿ, ನಮಗೆ ಕೊಡಿ ಅಂತಲ್ಲೇ ನಾವು ಕೇಳೋದಿಲ್ಲ. ನೀವು ಯಾರ್ಯಾರಿಗೆ ಹೇಳಿದ್ದೀರಿ ಅವರಿಗೆ ರೀಶಫಲ್ ಜಲ್ದಿ ಮಾಡಬೇಕು ಅನ್ನೋದನ್ನು ಅವರಿಗೆ ಮನವರಿಕೆ. ನಾನು ಪ್ರಮುಖ ಆಕಾಂಕ್ಷಿ ಆಗಿದ್ದೀನಿ. ನನಗೆ ಹಿಂದೆ ನಾನು ಆ ಪಕ್ಷಕ್ಕೆ, ನಮ್ಮ ಪಕ್ಷಕ್ಕೆ ಸೇರಬೇಕಾದ್ರೆ ನನಗೆ ಹೇಳಿದರು, ಅದನ್ನು ನಾನು ಮನವರಿಕೆ ಮಾಡ್ತಾಯಿದ್ದೀನಿ. ರೀಶಫಲ್ಲೇ ಆಗಿಲ್ಲ, ಅದರಿಂದ ರೀಶಫಲ್ ಅದಕ್ಕೆ ಕೊಡ್ತಾರೆ ಅಂತ. ರೀಶಫಲ್ ಆದರೆ ಸಿಗುತ್ತೆ ಅನ್ನೋ ಭರವಸೆಲಿದ್ದೀನಿ. ಅದು ದಾವಣಗೆರೆ ಬೈ ಎಲೆಕ್ಷನ್ ಟಿಕೆಟ್ಗೆ ಲಾಬಿ ಜೋರಾಗಿದೆ. ಮಗ ಸಮರ್ಥಿಗೆ ಟಿಕೆಟ್ ಕೊಡಬೇಕು ಅಂತ ಎಸ್ ಮಲ್ಲಿಕಾರ್ಜುನ ಬೇಡಿಕೆ ಇಟ್ಟಿದ್ದಾರೆ. ಹೊರಗಿನವರು ಬಂದು ಗೊಂದಲ ಸೃಷ್ಟಿಸೋದು ಸರಿಯಿಲ್ಲ, ನಮ್ಮ ಕ್ಷೇತ್ರ ಗೆಲ್ಲೋ ಹೊಣೆ ನಮ್ಮದು, ಜವಾಬ್ದಾರಿ ಕೊಡಿ ಅಂತ ಸಿಎಂ ಮತ್ತು ಡಿಸಿಎಂಗೆ ಮಲ್ಲಿಕಾರ್ಜುನ್ ಸೇರಿ ಮುಖಂಡರು ಕೂಡ ಮನವಿ ಮಾಡಿದ್ದಾರೆ. ಇನ್ನು ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಡಿಸೋಕೆ ಜಮೀರ್ ಪ್ರಯತ್ನ ಪಟ್ಟಿದ್ದಾರೆ. ಹೀಗಾಗಿ ಅಬ್ದುಲ್ ಜಬ್ಬಾರ್ ಮತ್ತು ಸಚಿವ ಜಮೀರ್ ಮೇಲೂ ಆಕ್ರೋಶ ಹೊರಹಾಕಿದ್ದಾರೆ. ಜಮೀರ್ ವಿರುದ್ಧ ಸಿಎಂ ಸಿದ್ದರಾಮಯ್ಯ, ಡಿಸಿಎಂಗೆ ಸಚಿವರು ದೂರು ಕೊಟ್ಟಿದ್ದಾರೆ. ಬಾಗಲಕೋಟೆಯಲ್ಲಿ ಉಪಚುನಾವಣೆ ಅಖಾಡ ರಂಗೇರಿದೆ. ಉಪಚುನಾವಣೆ ಗೆಲ್ಲೋಕೆ ಕಾಂಗ್ರೆಸ್ ಕಸರತ್ತು ಮಾಡ್ತಾ ಇದೆ. ಕಾಂಗ್ರೆಸ್ನಲ್ಲೇ ಮುಖಂಡರ ಭಿನ್ನಾಭಿಪ್ರಾಯ ಜೋರಾಗಿದೆ. ಮಾರ್ಚ್ 15 ಅಥವಾ 16ನೇ ತಾರೀಕು ಉಪಚುನಾವಣೆ ದಿನಾಂಕ ಘೋಷಣೆ ಆಗೋ ಸಾಧ್ಯತೆ ಇದೆ. ಈ ಹೊತ್ತಲ್ಲೇ ಉಪಚುನಾವಣಾ ಅಖಾಡಕ್ಕೆ ಸಿಎಂ ಸಿದ್ದರಾಮಯ್ಯ ಎಂಟ್ರಿ ಕೊಡಲಿದ್ದಾರೆ. ಮಾರ್ಚ್ 14ನೇ ತಾರೀಕು ಮೆಡಿಕಲ್ ಕಾಲೇಜ್ ಶಂಕುಸ್ಥಾಪನೆಗೆ ಬಾಗಲಕೋಟೆಗೆ ಸಿಎಂ ಭೇಟಿ ಕೊಡಲಿದ್ದಾರೆ. ಎಲ್ಲರನ್ನೂ ಒಗ್ಗೂಡಿಸಿ ಚುನಾವಣೆಗೆ ಸಿದ್ಧವಾಗೋಕೆ ಕಾಂಗ್ರೆಸ್ ಈಗ ಕಸರತ್ತು ಮಾಡ್ತಾ ಇದೆ. ಒಳ ಮೀಸಲಾತಿ ಗೊಂದಲದ ವಿರುದ್ಧ ಬಿಜೆಪಿ ಸಮರ ಸಾರೋಕೆ ಮುಂದಾಗಿದೆ. ಸರ್ಕಾರದ ಭರವಸೆ ನಡುವೆಯೂ ಹೋರಾಟಕ್ಕೆ ಬಿಜೆಪಿ ನಾಯಕರು ಯೋಜನೆ ರೂಪಿಸಿದ್ದಾರೆ. ಮಾರ್ಚ್ 22ನೇ ತಾರೀಕಿನಿಂದ ಈ ಚಿತ್ರದುರ್ಗದಿಂದ ಬೆಂಗಳೂರಿನ ತನಕ ಪಾದಯಾತ್ರೆ ನಡೆಸೋ ಬಗ್ಗೆ ನಿರ್ಧಾರ ಮಾಡಿದ್ದಾರೆ. ಇವತ್ತು ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಮುಖರು ಪಾದಯಾತ್ರೆ ಬಗ್ಗೆ ನಿರ್ಣಯ ಪ್ರಕಟಿಸಲಿದ್ದಾರೆ. ಈಗಾಗಲೇ ಹೋರಾಟ ನಡೆಸ್ತಾ ಇದ್ದ ಎಡಗೈ ಸಮಾಜಕ್ಕೆ ಸರ್ಕಾರ ಮಾರ್ಚ್ 27ನೇ ತಾರೀಕು ಒಳ ಮೀಸಲಾತಿ ಕುರಿತು ಮಹತ್ವದ ನಿರ್ಣಯ ಮಾಡೋ ಭರವಸೆ ಕೊಟ್ಟಿದೆ. ಬಿಜೆಪಿ ಹೋರಾಟ ತೀವ್ರಗೊಳಿಸೋ ಮೂಲಕ ದಲಿತ ಎಡಗೈ ಸಮುದಾಯವನ್ನ ಮತ್ತೆ ಸೆಳೆಯೋಕೆ ರಣತಂತ್ರ ರೂಪಿಸಿದೆ.
ರಾಜ್ಯ ಬಿಜೆಪಿ ಮಾಜಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ರಾಜಕೀಯಕ್ಕೆ ಗುಡ್ ಬೈ ಹೇಳ್ತಾರಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಮಂಗಳೂರಿನ ಸಸಿ ಹಿತ್ಲುವಿನ ಭಗವತಿ ದೇವಸ್ಥಾನದ ಕಾರ್ಯಕ್ರಮದಲ್ಲಿ ನಳಿನ್ ಕುಮಾರ್ ಕಟೀಲ್ ಭಾಗಿಯಾಗಿದ್ರು. ಈ ವೇಳೆ ನಿವೃತ್ತಿ ಕುರಿತು ವೈರಾಗ್ಯದ ಮಾತನಾಡಿದ್ದಾರೆ. ಸಾರ್ವಜನಿಕ ಜವಾಬ್ದಾರಿಯಿಂದ ಮುಕ್ತನಾಗೋ ಬಯಕೆಯಲ್ಲಿದ್ದೀನಿ ಅಂತ ಹೇಳೋದ್ರ ಮೂಲಕ ರಾಜಕೀಯ ಹಾಗೂ ಚುನಾವಣೆ ನಿವೃತ್ತಿಯ ಬಗ್ಗೆ ಚರ್ಚೆಯನ್ನ ಹುಟ್ಟುಹಾಕಿದ್ದಾರೆ. ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆ ಮೈಸೂರು ಪ್ರವಾಸ ಕೈಗೊಂಡಿದ್ದಾರೆ. ಹೆಲಿಕಾಪ್ಟರ್ ಮೂಲಕ ಬೆಳಗ್ಗೆ 11 ಗಂಟೆಗೆ ಆಗಮಿಸಲಿದ್ದಾರೆ. ವರುಣಾ ವ್ಯಾಪ್ತಿಯ ವರಕೋಡು ಗ್ರಾಮದಲ್ಲಿ ಬೀರೇಶ್ವರ ದೇವಸ್ಥಾನದ ಪುನರ್ ಪ್ರತಿಷ್ಠಾನ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಲಿದ್ದು, ಬಳಿಕ ಮಧ್ಯಾಹ್ನ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಲಿದ್ದಾರೆ. ನಂತರ ಹೆಲಿಕಾಪ್ಟರ್ ಮೂಲಕ ಬೆಂಗಳೂರಿಗೆ ಸಿಎಂ ತೆರಳಲಿದ್ದಾರೆ. ಕುರ್ಚಿ ಕಚ್ಚಾಟದ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಪದೇ ಪದೇ ಸ್ವಕ್ಷೇತ್ರ ವರುಣಾಗೆ ಭೇಟಿ ಕೊಡ್ತಾ ಇರೋ ಬಗ್ಗೆ ಚರ್ಚೆ ಶುರುವಾಗಿದೆ. ದಕ್ಷಿಣ ಕನ್ನಡದ ಬೆಳ್ತಂಗಡಿ ತಾಲೂಕಿನ ಕಡಿರುದ್ಯಾವರ ಗ್ರಾಮದಲ್ಲಿ ಕೊಲ್ಲಾಡು ಹೊಸಬಿಟ್ಟು ಪ್ರದೇಶಕ್ಕೆ ರಸ್ತೆ ಇಲ್ಲದೆ ಜನ ಪರದಾಡ್ತಿದ್ದಾರೆ. ನಮ್ಮ ಸಂಘಟನೆ ಅಲ್ಲಿನ ನಿವಾಸಿಗಳ ಪರ ಹೋರಾಟಕ್ಕೆ ಇಳಿದಿದೆ. ರಸ್ತೆ ನಿರ್ಮಿಸಿ ಕೊಡದೇ ಇದ್ರೆ ಬೆಳ್ತಂಗಡಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತೆ ಅಂತ ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆ ಎಚ್ಚರಿಕೆ ಕೊಟ್ಟಿದೆ. ಮಳೆಗಾಲದಲ್ಲಿ ಇಲ್ಲಿ ಹೊಳೆ ದಾಟೋಕೆ ಸಾಧ್ಯ ಆಗದೆ ಜನ ಪರದಾಡ್ತಾರೆ. ಇಲ್ಲಿ ಶಾಶ್ವತ ರಸ್ತೆ ನಿರ್ಮಾಣ ಮಾಡಬೇಕು. 2012ರಲ್ಲಿ ಗ್ರಾಮಸ್ಥರು ಶಾಸಕರಿಗೆ ಮನವಿಯನ್ನ ಸಲ್ಲಿಸಿದ್ರು. ಆದರೆ ಇದುವರೆಗೂ ಇಲ್ಲಿ ರಸ್ತೆ ವ್ಯವಸ್ಥೆ ಆಗಿಲ್ಲ ಅಂತ ಕಿಡಿಕಾರಿದ್ದಾರೆ.